ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬಹಳ ಪ್ರಮುಖವಾದಂತಹ ವಿಡಿಯೋ ಇದು. ಮೀನರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದಂತಹ ಎಚ್ಚರಿಕೆಗಳು. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ವಿಚಾರಗಳು, ಒಂದಿಷ್ಟು ಎಚ್ಚರಿಕೆಗಳು ಕಡ್ಡಾಯವಾಗಿ ಇರುತ್ತೆ. ಶುಭ ವಿಚಾರನೂ ಇದೆ, ಜುಲೈ ತಿಂಗಳಿದ್ದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ, ದಯವಿಟ್ಟು ನನ್ನ ಬೈಕೊಳ್ಬೇಡಿ, ಬರೀ ಹೆದರಿಸ್ತಾರೆ ಅಂತ. ಬಹಳಷ್ಟು ಜನ ವಿಡಿಯೋನ ಪೂರ್ಣವಾಗಿ ನೋಡೋದಿಲ್ಲ, ಶುಭ ವಿಚಾರ ವಿಡಿಯೋ ನೋಡೋದಿಲ್ಲ, ಸುಮ್ಮನೆ ಏನೋ ನೋಡ್ಬಿಟ್ಟು ಸುಮ್ಮನೆ ಏನೋ ಕಮೆಂಟ್ ಮಾಡಿಸ್ತಾ ಇರ್ತಾರೆ. ನನ್ನ ಬಗ್ಗೆ, ಚಾನಲ್ ಬಗ್ಗೆ, ವಿಡಿಯೋಗಳ ಬಗ್ಗೆ ಅವರಿಗೆ ಜ್ಞಾನ ಇರೋದಿಲ್ಲ. ನಾನು ಏನು ಹೇಳಲಿಕ್ಕಾಗೋದಿಲ್ಲ, ಬಟ್ ಸಹಿಸ್ಕೊಳ್ತಾ ಇದ್ದೇನೆ. ಕಷ್ಟ ಆಗುತ್ತೆ. ನಾನು ಈ ವಿಡಿಯೋ ಮಾಡ್ತಾ ಇರೋಂಥದ್ದು, ಎಚ್ಚರಿಕೆಗಳ ವಿಡಿಯೋ ಮಾಡ್ತಾ ಇರೋಂಥದ್ದು ನಿಮ್ಮನ್ನು ಹೆದರಿಸಲಿಕ್ಕೆ ಕಡ್ಡಾಯವಾಗಿ ಅಲ್ಲ, ಖಂಡಿತವಾಗಿ ಅಲ್ಲ. ಮುಂದೆ ಏನೇನು ಸಮಸ್ಯೆ ಆಗಬಹುದು, ನೀವು ಹೇಗೆ ಪ್ರಿಪೇರ್ ಆಗಿರಬೇಕು ಅಷ್ಟನ್ನು ತಿಳಿಸ್ಲಿಕ್ಕಷ್ಟೇ, ಇನ್ನೇನು ಅಲ್ಲ. ಸೊ ಪ್ರತಿಯೊಬ್ಬ ಮೀನರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಎಲ್ಲರೂ ಸಹ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರವನ್ನು ಬರ್ಕೊಂಡು ಒಂದು ಕಮೆಂಟ್ ಮಾಡಿ, ಅದನ್ನೇ ಕಮೆಂಟ್ ಮಾಡಿ. ಬೇರೆ ಬೇರೆ ಏನೋ ವಿಚಾರಗಳು ಬೇಡ. ಅಥವಾ ನೀವ್ಯಾವುದಾದ್ರು ಕಷ್ಟಕಾರ್ಯ ಇದರಲ್ಲಿದ್ದರೆ ಅಥವಾ ಜುಲೈ ತಿಂಗಳು ಬಹಳ ಪ್ರಮುಖವಾಗಿದ್ದರೆ ಏನಕ್ಕೆ ಅನ್ನುವಂಥದ್ದು ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗಳನ್ನು ಓದ್ತೇನೆ, ಸಾಧ್ಯವಾದರೆ ಅದಕ್ಕೆ ರಿಪ್ಲೈ ಸಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಮೊದಲನೆಯ ಎಚ್ಚರಿಕೆ ಮೀನರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಲೇಸಿನೆಸ್ ಅಂದ್ರೆ ಆಲಸ್ಯ ಮಾಡಿಕೊಂಡು ಒಂದು ಅದ್ಭುತವಾದ ಅವಕಾಶವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ಮೀನರಾಶಿಯವರು ಒಳ್ಳೆ ಆಪರ್ಚುನಿಟಿ, ಜಸ್ಟ್ ಲೇಸಿನೆಸ್, ಹೋಗೋಣ ಬಿಡು, ನೋಡೋಣ ಬಿಡು ಅಂತ ಲೇಟಾಗಿ ಹೋಗೋದು. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ ಅನ್ನಂಗೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ, ಅಲ್ಲಿ ಹೋದ್ಮೇಲೆ ಸರ್ ನೀವು ಲೇಟಾಗಿ ಬಂದ್ಬಿಟ್ರಿ, ಮೇಡಮ್ ನೀವು ಲೇಟಾಗಿ ಬಂದ್ಬಿಟ್ರಿ, ಮೊದಲೇ ಒಂದು ದಿವಸ ಮುಂಚೆ, ಅರ್ಧ ಗಂಟೆ ಮುಂಚೆ, ಒಂದು ವಾರ ಮುಂಚೆ ಬಂದಿದ್ರೆ ಸರ್ ಅದು 100% ನಿಮ್ಮ ಕೆಲಸ ಆಗ್ತಿತ್ತು ಸರ್ ಅಂತ. ನೀವು ಲೇಟಾಗಿ ಹೋಗಿದ್ದಕ್ಕೆ ಕೆಲಸ ಆಗಲಿಲ್ಲ, ಅಥವಾ ನೀವು ಆಲಸ್ಯ ತೋರಿಸಿದ್ದಕ್ಕೆ ಕೆಲಸ ಆಗಲಿಲ್ಲ. ಸೊ ಅದರಿಂದ ನೀವು ಬಹಳ ಅಲರ್ಟ್ ಆಗಿರಿ. ಸತರ್ಕ ಅಂತ ಹೇಳ್ತಾರೆ ಹಿಂದಿಯಲ್ಲಿ, ಸತರ್ಕ ರಹೋ ಅಂತ. ಬಹಳ ಅಲರ್ಟ್ ಆಗಿರಬೇಕು ನೀವು, ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗೂ ಚೈತನ್ಯ ಶಕ್ತಿ ತುಂಬ ಚೆನ್ನಾಗಿರ್ಬೇಕು ರೀ, ಆ್ಯಕ್ಟಿವ್ ಆಗಿ ಓಡಾಡಬೇಕು ಎಲ್ಲ ಕಡೆ, ಎಲ್ಲ ವಿಚಾರವನ್ನು. ಆಮೇಲೆ ನೀವು ಸಾಮಾನ್ಯವಾಗಿ ಮೂಲತಃ ಯಾವ ಮೀನರಾಶಿಯವರು ಲೇಜಿ ಅಲ್ಲ, ಆಲಸಿಗಳಲ್ಲ. ನಿಮ್ಮ ರಾಶಿಯಲ್ಲಿರುವ ಶನಿ ನಿಮ್ಮನ್ನು ಸ್ವಲ್ಪ ಆಲಸಿ ಮಾಡಿರ್ತಾನೆ. ಶನಿ ಬರುವ ತನಕ ರಾಹು ನಿಮ್ಮ ರಾಶಿಯಲ್ಲಿದ್ದ, ಈಗಿಲ್ಲ, ಬಟ್ ಇಷ್ಟು 1.5 ವರ್ಷಗಳ ಕಾಲ ರಾಹುನೂ ಸಹ ನಿಮ್ಮನ್ನು ಸ್ವಲ್ಪ ಲೇಸಿ ಮಾಡಿರ್ತಾನೆ. ಅದನ್ನು ಶನಿ ಮುಂದುವರಿಸ್ಕೊಂಡು ಹೋಗಿರ್ತಾನೆ. ಸೊ ಲೇಸಿನೆಸ್ ಇಂದ ಅವಕಾಶಗಳನ್ನು ಕಳೆದುಕೊಳ್ಳುವ ಅವಕಾಶ ವಂಚಿತರಾಗಿರ್ತೀರ. ಆಲಸ್ಯತನದಿಂದ ಅವಕಾಶ ವಂಚಿತರಾಗುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಮೀನರಾಶಿಯವರು ಈ ಜುಲೈ ತಿಂಗಳಲ್ಲಿ ಇದು ನಿಗೂಢವಾದಂತಹ, ನೀವೇ ಕಲ್ಪನೆ ಮಾಡ್ಕೊಳ್ಳದೇ ಇರತಕ್ಕಂಥದ್ದು ವಿಚಾರ. ಆದ್ದರಿಂದ ಟೈಮ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿ, ಖಂಡಿತ ಒಳ್ಳೆಯದಾಗಲಿ. ಎರಡನೇ ನಿಗೂಢವಾದ ಎಚ್ಚರಿಕೆ ಮೀನರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಆಹಾರ ವ್ಯತ್ಯಾಸದಿಂದ ಆರೋಗ್ಯ ಹಾನಿ ಅಂತ ಕಂಡು ಬರ್ತಾ ಇದೆ. ಎಲ್ಲೋ ನೀವು ಆಹಾರ ಸೇವನೆ ಅಥವಾ ಅಂದ್ರೆ ನೀರು ಕುಡಿಯೋದು ಕೂಡ ಬಂತು. ನೀವು ಎಲ್ಲೋ ಹೋದಾಗ ಅನಿವಾರ್ಯವಾಗಿ ನೀರು ಕುಡಿದು ಬಿಟ್ರಿ, ಯಾವುದೋ ಹೋಟ್ಲಲ್ಲೋ ಅಥವಾ ದಾರಿಯಲ್ಲೋ ಎಲ್ಲೋ ಕಣ್ತು ಬಾಯಿಗೆ ಸಡನ್ ನೀರು ಕುಡಿದ್ಬಿಟ್ರಿ, ಅಷ್ಟೇ ಸಾಕು. ಸಡನ್ನಾಗಿ ನಿಮಗೆ ಆರೋಗ್ಯ ಹಾಳಾಗುತ್ತೆ, ಗಂಟಲು ನೋವು ಬರುತ್ತೆ, ತುಂಬ ಎಂಜಿನ್ ನುಂಗೋಕ್ಕಾಗಲ್ಲ. ಒಂದು 2-3 ದಿವಸ, ಒಂದು ವಾರ ಕಂಟಿನ್ಯೂಸ್ ಓದಾಡೋಂಗೆ ಆಗ್ಬಿಡುತ್ತೆ. ಸಡನ್ನಾಗಿ ಏನೋ ಗೊತ್ತಿಲ್ಲದೆ ಕೋಲ್ಡ್ ವಾಟರ್ ಕುಡಿದ್ಬಿಟ್ರಿ, ಅಷ್ಟು ಸಾಕು. ಅದೇನೋ ನೆಪ ಹುಡುಕ್ತಾ ಇತ್ತು ಅನ್ನೋ ಥರ ನಿಮಗೆ ಗಂಟಲು ನೋವು, ತುಂಬ ಇದು ಏನೇನೋ ಸಮಸ್ಯೆಗಳಾಗ್ತಕ್ಕಂಥದ್ದು. ನೀರು ಅಂತಲ್ಲ, ಆಹಾರ ಸೇವನೆಯೂ ಬಂತು. ಇಲ್ಲ ನಾನು ಎಲ್ಲೂ ಹೊರಗಡೆ ತಿನ್ನೋ ಸರ್, ಏನೋ ಅನಿವಾರ್ಯ ಕಾರಣದೇನೋ ಒಂದು 2 ಇಡ್ಲಿ ತಿಂದ್ಬಿಡೆ ಸರ್ ಆ ರೋಡ್ ಸೈಡಲ್ಲಿ, ಅದೊಂದು ಪ್ಲೇಟ್ ಏನೋ ಪಾನಿಪುರಿ ತಿಂದ್ಬಿಟ್ಟು, ಅದಕ್ಕೇನೋ ಒಂದು ಚೂರು, ಯಾವಾಗಲೂ ಹಂಗಿಲ್ಲ ಸರ್, ಫಸ್ಟ್ ಟೈಮ್ ಹಂಗೆ ಮಾಡಿದೆ, ಏನೋ ಮಾಡಿದೆ, ಫುಲ್ಲು ಫುಡ್ ಪಾಯ್ಸನ್ ಆಗೋಯ್ತು. ಫುಡ್ ಪಾಯ್ಸನ್, ಡಾಕ್ಟರ್ ಏನು ಹೇಳ್ತಾರೆ, ಫುಡ್ ಪಾಯ್ಸನ್ ಆಗಿ ನಿಮಗೆ ಹಿಂಗಾಗಿದೆ ರೀ, ಹೊಟ್ಟೆ ನೋವು, ಬೇದಿ, ಮತ್ತೊಂದು ಇನ್ನೊಂದು ಏನೇನೋ ಒಂದಿಷ್ಟು. ಸೊ ಆದ್ದರಿಂದ ಆಹಾರ ಸೇವನೆ, ನೀವು ಇಡೀ ಜುಲೈ ತಿಂಗಳೆಲ್ಲ ಚೆನ್ನಾಗಿದ್ದು ಎಲ್ಲೋ ಮಧ್ಯದಲ್ಲಿ ಒಂದು ದಿವಸ ಮಾಡೋದು ತಪ್ಪು ನಿಮಗೊಂದು ವಾರ ನಿಮ್ಮದು ಹಾಳು ಮಾಡಿಬಿಡುತ್ತೆ. ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಅಂಗಡಿಗೆ ಹೋಗೋಕ್ಕಾಗಲ್ಲ, ಮನೇಲಿ ನೆಮ್ಮದಿಯಿಂದ ಇರೋಕ್ಕಾಗಲ್ಲ, ಏನು ಮನೇಲೂ ಕೂಡ ಏನೋ ನಿಮ್ಗೆ ಇಷ್ಟವಾದ ತಿನ್ನೋಕ್ಕಾಗಲ್ಲ. ಡಾಕ್ಟರ್ಗಳೊಂದಿಷ್ಟೇ ಇನ್ನೊಂದು 2 ಮೂರು ಹಿಂಗಿರ್ಬೇಕು, ಇಷ್ಟು ಔಷಧಿ ಇದಾವಲ್ಲ, ಇಷ್ಟು ಮಾಡಿ, ಒಂದು ಚೂರು ಹುಷಾರಿಲ್ಲ ಅಂತ ಹೋಗ್ಬಿಟ್ರೆ ಸಾಕು, ನಿಮಗೆ ಇಷ್ಟು ಉದ್ದ ಬಿಲ್ ಆಗ್ಬಿಡುತ್ತೆ, ಮೆಡಿಸಿನ್ ಬಿಲ್ಲು ಅದು ಇದು ಅಂದ್ಕೊಂಡು ಆಗ್ಬಿಡುತ್ತೆ. ಇನ್ನೊಂದು ಜನ ಇಲ್ಲ, ಅದನ್ನು ಇನ್ನೂ ಸ್ಕ್ಯಾನ್ ಮಾಡಬೇಕು, ಮತ್ತೊಂದು ಮಾಡಬೇಕು, ಇನ್ನೊಂದು ಮಾಡಬೇಕು, ಜ್ವರ ಬಂದಿದೆ, ಇನ್ನೂ ಇಳಿತಾ ಇಲ್ಲ, ಇನ್ನೂ ಜಾಸ್ತಿ ಕೊಡುತ್ತೆ. ಆ್ಯಂಟಿಬಯೋಟಿಕ್ಸ್ ಅದು ಇನ್ನೂ ಒಂದು ಸ್ವಲ್ಪ ಸಮಸ್ಯೆಗಳು ಕೊಡುತ್ತೆ. ಸೊ ಆದ್ದರಿಂದ ಎಲ್ಲ ಶುರುವಾಗಿದ್ದೆಲ್ಲಿಂದ ಒಂದು ಚಿಕ್ಕ
ತಾತ್ಸಾರ ಪರವಾಗಿಲ್ಲ ತಿನ್ಬಿಡೋಣ ಅನ್ನೋರಿಂದ. ಸೊ ಎಚ್ಚರ. ಅಲ್ಲಿ ಮೃತ್ಯುಂಜಯ ನಿಮ್ಮ ಆರೋಗ್ಯವನ್ನು ಕಾಪಾಡ್ತಾನೆ. ನಾವು ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ಹೇಳ್ತೇನೆ. ನೀವು ಸಂಕಲ್ಪ ಬೇಕಾದ್ರೆ ಕೊಟ್ಬೋದು, ವಿಡಿಯೋ ಎಂಡಲ್ಲಿ ನೋಡಿ ಅದ್ರ ಬಗ್ಗೆ ಹೇಳ್ತಾನೆ. ಇಲ್ಲ ಸಿಂಪಲ್ ಪರಿಹಾರ ಬೇಕು ಅಂತಂದರೆ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ಒಂದು ಭಸ್ಮಾರ್ಚನೆಯನ್ನು ಮಾಡಿಸಿ ಆ ಭಸ್ಮವನ್ನು ಪ್ಯಾಕೆಟ್ ಮಾಡಿ ಇಟ್ಕೊಂಡು ದಿನ ಹಣೆಗೆ ಹಚ್ಕೊಳ್ತಾರೆ. ಆ ಭಸ್ಮವನ್ನು ಖಂಡಿತವಾಗಿ ಅನುಕೂಲ ಆಗುತ್ತೆ. ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಜಪ ಮಾಡಿ, ಅಥವಾ ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಂಡ್ರೂ ಸಾಕು, ಖಂಡಿತವಾಗಿ ಆರೋಗ್ಯ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಮೂರನೇ ನಿಗೂಢವಾದಂತಹ ಎಚ್ಚರಿಕೆ ಮೀನರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ಜುಲೈ 15ನೇ ತಾರೀಕಿನ ನಂತರ 16ನೇ ತಾರೀಕಿನ ನಂತರ ವೃಥಾ ಓಡಾಟಗಳು, ಸುಖ ಸುಮ್ಮನೆ ಓಡಾಟಗಳು, ಒಂದು ಚಿಕ್ಕ ಕೆಲಸಕ್ಕೋಸ್ಕರ ಓಡಾಡ್ತಾನೆ, ನಾಳೆ ಬನ್ನಿ ಹೋಗ್ತಾನೆ, ಹೋಗಿ ಬನ್ನಿ ಓಡಾಟ ಕೆಲಸ ಆಗಲಿಲ್ಲ, ಖರ್ಚು ಜಾಸ್ತಿ ಆಯಿತು. ಓಡಾಟ ಆದಮೇಲೆ ಖರ್ಚು ಜಾಸ್ತಿ ಆಗುತ್ತಲ್ಲ. ಅದರಲ್ಲಿಯೂ ಸಹ ಸ್ವಲ್ಪ ಗಮನಿಸಿ ನೋಡಿದಾಗ ಸರ್ಕಾರಿ ಕಚೇರಿಗಳಿಗೆ ವೃಥಾ ಸಂಚಾರ ಓಡಾಟಗಳು ಮಾಡ್ತೀರಾ. ಇನ್ನು ಸರ್ಕಾರಿ ಕೆಲಸಗಳು ಅಂತಂದರೆ ತುಂಬ ಒಂದಿಷ್ಟು ಖರ್ಚುಗಳನ್ನು ವೃಥಾವಾಗಿ ಮಾಡ್ತೀರಾ. ಅನಾವಶ್ಯಕ ಆಗ್ಬಿಡುತ್ತೆ ಅದು, ಬಟ್ ಏನೂ ಮಾಡೋಕ್ಕಾಗಲ್ಲ. ಅನಿವಾರ್ಯತೆ, ನಿಮಗೆ ಕೆಲಸ ಆಗಬೇಕು, ಓಡಾಡಲೇಬೇಕು, ಖರ್ಚು ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಅದು ಬಸ್ ಚಾರ್ಜಿಗೆ ಖರ್ಚಾಯಿತೋ, ಊಟಕ್ಕೆ ಖರ್ಚಾಯಿತೋ, ಮತ್ತೊಂದಕ್ಕೇನೋ ಖರ್ಚಾಯಿತೋ ಗೊತ್ತಿಲ್ಲ, ಒಟ್ಟು ಆಗುವ ಸಾಧ್ಯತೆ ಇರ್ತದೆ. ಸೊ ಅದರಿಂದ ಸರ್ ತುಂಬ ಓಡಾಡ್ಬಿಟ್ಟೆ ಸರ್, ಗೌರ್ಮೆಂಟ್ ಆಫೀಸ್ಗಳು ಸವಸ ಸಾಕು ಗುರುಗಳೇ ಅನ್ನುವಷ್ಟು ಬೇಸರವೂ ಸಹ ಆಗ್ತದೆ. ಸೊ ಅದರಿಂದ ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನದಾದಂತಹ ಗಮನವನ್ನು ನೀವು ಹರಿಸಬೇಕಾಗ್ತದೆ. ಸೊ ಇದು ಸುಲಭವಾಗಿ ನಿಮಗಾಗಬೇಕು ಅಂದರೆ ಆದಿತ್ಯ ಹೃದಯ ಸ್ತೋತ್ರ ಪಠನೆ, ಅಥವಾ ರವಿಗ್ರಹ ಅಷ್ಟೋತ್ರ ಪಠನೆ, ಅಥವಾ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ದು, ಅಥವಾ ನಾವು ವಿಶೇಷವಾಗಿ ಆರಾಧನೆ ಮಾಡಿ ಪ್ರಸಾದವನ್ನು ಕೊಡ್ತೇವೆ, ಆ ಪ್ರಸಾದ ಧಾರಣೆ ಈ ವಿಡಿಯೋ ಎಂಡ್ ತನಕ ನೋಡಿ, ಅದರ ಬಗ್ಗೆ ಖಂಡಿತವಾಗಿ ತಿಳಿಸ್ತೇನೆ. ನಾಲ್ಕನೆಯ ನಿಗೂಢವಾದಂತಹ ಎಚ್ಚರಿಕೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮನ್ನ ಹೆದರಿಸಲಿಕ್ಕೆ ಬೆದರಿಸಲಿಕ್ಕೆ ಒಂದು ತಂತ್ರವನ್ನ ಹೂಡ್ತಾರೆ, ನಿಮ್ಮ ಮೇಲೆ ಆಪಾದನೆಗಳನ್ನು ಹೊರಿಸ್ತಾರೆ, ನಿಮ್ಮ ಮೇಲೆ ಅಪವಾದಗಳನ್ನು ಹೊರಿಸ್ತಾರೆ. ಅದಕ್ಕೆ ಸಾಕ್ಷಿನೂ ಇದೆ, ನೀವೇ ತಪ್ಪಿತಸ್ಥರು ಅಂತ ಒಂದು ಸಾಕ್ಷಿಯನ್ನು ಸಹ ಸಿದ್ಧಪಡಿಸಿಬಿಡ್ತಾರೆ. ಶಾಕಿಂಗ್ ಆಗಿರುತ್ತೆ ನಿಮಗೆ. ನಾನು ತಪ್ಪೇ ಮಾಡಿಲ್ಲ, ನಾನು ತಪ್ಪು ಮಾಡಿದ್ದಕ್ಕೆ ಸಾಕ್ಷಿ ಕೂಡ ಬಂದ್ಬಿಡ್ತಾ ಅಂತ. ತಪ್ಪು ಮಾಡಿಲ್ಲ ನಿಮಗೆ ಗೊತ್ತಿದೆ, ಬಟ್ ಸಾಕ್ಷಿಗೆ ರೆಡಿ ಮಾಡಿದ್ದಾರೆ. ನೀವೇ ಶಾಕ್ ಆಗಿಬಿಡ್ತೀರಾ. ಇದು ನಿಮ್ಮನ್ನು ಅಲ್ಲಾಡಿಸ್ಬಿಡುತ್ತೆ. ಒಂದ್ಸಲ ಅಡಿಯಿಂದ ಮುಡಿವರೆಗೆ ಶಾಕ್ ಆಗಿಬಿಡ್ತೀರಾ. ಮಾಡದೇ ಇರುವ ತಪ್ಪಿಗೆ ಸಾಕ್ಷಿ ಹೆಂಗೆ ಸೃಷ್ಟಿ ಮಾಡಿದ್ರು ಇವರು ಅಂತ. ಅಲ್ಲಿಗೆ ಎಷ್ಟು ಪ್ರಮಾಣದ ಮೇಲೆ ನಿಮ್ಮ ಮೇಲೆ ಸಿಟ್ಟಿರ್ತದೆ, ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಮೇಲೆ ಹಠ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸಬೇಕು. ದೊಡ್ಡ ದೊಡ್ಡ ಜನರ ಕೈವಾಡ ಇದೆ. ನಿಮ್ಮನ್ನ ಅಲ್ಲಾಡಿಸ್ಬೇಕು, ಹೆದರಿಸಿ ಬದರಿಸಿ ನಿಮ್ಮನ್ನ ಮೂಲೆಯಲ್ಲಿ ಕೂರಿಸ್ಬೇಕು. ತುಂಬ ಮೆರೀತಾ ಇದ್ದೀರಾ ನೀವು ಅನ್ನುವ ವಿಚಾರ ಎಲ್ಲರಿಗೂ ಕಣ್ಣು ಕುಕ್ಕುತ್ತಾ ಇದೆ. ಎಚ್ಚರದಿಂದ ಇರಬೇಕು ನೀವು. ನಿಮ್ಮ ರಕ್ಷಣೆ ಬಹಳ ಪ್ರಮುಖ. ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ಳಿ, ದುರ್ಗಾ ಅಷ್ಟೋತ್ರವನ್ನು ಪಠನೆ ಮಾಡ್ಕೊಳ್ಳಿ. ಮನೆ ಹತ್ರದಲ್ಲಿ ಎಲ್ಲರೂ ಅಮ್ಮನವರ ದೇವಸ್ಥಾನ ಇದ್ರೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ತಾ ಇರಿ. ದೊಡ್ಡ ದೊಡ್ಡ ಅದ್ಭುತವಾದಂತಹ ಅಮ್ಮನವರ ಸನ್ನಿಧಾನಗಳು, ಕ್ಷೇತ್ರಗಳು ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಇದೆ. ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಇಲ್ಲ ನವದುರ್ಗಾ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ ನಿಮ್ಮ ಪರವಾಗಿ ವಿಶೇಷ ಪ್ರಸಾದದೊಂದಿಗೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ಐದನೆಯ ನಿಗೂಢವಾದಂತಹ ಎಚ್ಚರಿಕೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ವಾತ ಅಂತ ಬರ್ತದೆ ಆಯುರ್ವೇದದಲ್ಲಿ. ವಾತ, ಪಿತ್ತ, ಕಫ, ಜ್ವರ ಅಂತ 4 ಬರುತ್ತಲ್ಲ, ಅದರಲ್ಲಿ ವಾತ ದೋಷ ಅನ್ನುವಂಥದ್ದು ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಮೀನರಾಶಿಯವರಿಗೆ ಕಾಲು ಊದ್ಕೊಳ್ಳೋದು, ಕಾರಲ್ಲಿ ನೀರು ತುಂಬಿಕೊಂಡಿದೆ ಅನ್ನೋ ರೀತಿಯಲ್ಲಿ ತುಂಬ ಕಾಲು ನೋವು ಬರ್ತಕ್ಕಂಥದ್ದು, ಕಾಲು ಊದ್ಕೊಳ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ಹೆಚ್ಚು ಕಂಡು ಬರ್ತಾ ಇದೆ. ಅದರಲ್ಲಿ ನೀವು ಕೆಲವಿಷ್ಟು ಅವಾಯ್ಡ್ ಮಾಡಬೇಕಾಗಿರೋದು ಅಂತಂದರೆ, ಫ್ಯಾನ್ ಕೆಳಗಡೆ ಮಲ್ಕೊಳ್ಳೋದು, ಫ್ಯಾನ್ ಎದುರುಗಡೆ ಹಾಕ್ಕೊಂಡು ಮಲ್ಕೊಳ್ಳೋಂಥದ್ದು, ಅಥವಾ ದ್ವಿಚಕ್ರ ವಾಹನ ಚಾಲನೆಯಲ್ಲೂ ತುಂಬ ಗಾಳಿ ನಿಮ್ಗೆ ಹೊಡಿತಾ ಇರ್ತದೆ. ಸೊ ಅದರಿಂದ ವಾತ ದೋಷ ಜಾಸ್ತಿ ಆಗುತ್ತೆ. ಬೈಕ್ 2 ವೀಲರ್ ಓಡಿಸ್ತಿರಲ್ಲ, ವಾತ ದೋಷ ಜಾಸ್ತಿ ಆಗುತ್ತೆ. ನೀವು ಕಾರಲ್ಲಿ ಗ್ಲಾಸೆಲ್ಲ ಹಾಕ್ಕೊಂಡು ಗಾಡಿ ಓಡಿಸಿದ್ರೆ ವಾತ ಜಾಸ್ತಿ ಆಗಲ್ಲ. ಬೈಕಲ್ಲಿ ಗಾಳಿ ಜೋರಾಗಿ ಹೊಡೆಯುತ್ತೆ. ಇಲ್ಲಿ ನಿಮಗೆ ಎಲ್ಲೇ ಗಾಳಿ ಫೋರ್ಸ್ ಆಗಿ ನಿಮ್ಮ ಶರೀರಕ್ಕೆ ಗಾಳಿ ಹೊಡಿತಾ ಇದೆ ಅಂದರೆ ನಿಮ್ಮಲ್ಲಿ ವಾತ ಜಾಸ್ತಿ ಆಗೋದು, ವಾತ ಪ್ರಕೋಪ ಅಂತೀವಿ. ಅದಕ್ಕೆ ನಿಮ್ಮಲ್ಲಿ ವಾತ ಪ್ರಕೋಪ ಜಾಸ್ತಿಯಾಗಿ ಬೆನ್ನು, ಸೊಂಟ, ಕಾಲು, ಬಹಳ ಮುಖ್ಯವಾಗಿ ಕಾಲು ನೋವು ಬರೋದು, ಕಾಲು ಊದ್ಕೊಳ್ಳೋದು, ಅಥವಾ ಬೆನ್ನು, ಸೊಂಟ ಜಾಸ್ತಿ ನೋವು ಬರ್ತಕ್ಕಂಥದ್ದು ಆಗುತ್ತೆ. ಅದರಲ್ಲಿ ನೀವು ಸಿಂಪಲ್ ಪರಿಹಾರ ಅಂದರೆ ಕಾಲನ್ನ ಸ್ವಲ್ಪ ಎತ್ತರಕ್ಕೆ ದಿಂಬು ತಲೆಗೆ ದಿಂಬು ಹಾಕಿದ್ರೆ, ಆಮೇಲೆ ಕಾಲಿಗೆ ದಿಂಬು ಹಾಕೊಂಡು ಮಲ್ಕೊಳ್ತಕ್ಕಂಥದ್ದು ಉತ್ತಮ ಅನಿಸ್ಬೋದು. ಬಟ್ ನೀವು ಯಾವ್ದಾದ್ರು ವೈದ್ಯರನ್ನು ಸಂಪರ್ಕಿಸುವಂಥದ್ದು ಉತ್ತಮ. ಮೃತ್ಯುಂಜಯನ ಆರಾಧನೆ ಬಗ್ಗೆ ಹೇಳಿದ್ದೇನೆ, ಮಂತ್ರವನ್ನು ಹೇಳಿದ್ದೇನೆ. ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳು, ವಿಶೇಷವಾಗಿ ಶತ್ರು ಬಾಧೆಗಳು, ನಿಮಗೆ ತೊಂದರೆ ಕೊಡ್ತಕ್ಕಂಥ ಎಲ್ಲ ನಿಮ್ಮ ಶತ್ರುಗಳು
ನಿಮಗೆ ತೊಂದರೆನೇ ಕೊಡಬಾರದು. ನಿಮ್ಮ ರಕ್ಷಣೆ ಆಗಬೇಕು, ನಿಮ್ಮ ಆರೋಗ್ಯ ರಕ್ಷಣೆ ಆಗಬೇಕು, ನಿಮ್ಮ ಶರೀರ ಉದ್ಯೋಗಾದಿ ಎಲ್ಲದ ರಕ್ಷಣೆ ಆಗಬೇಕು ಅಂತಂದರೆ ವಿಶೇಷವಾಗಿ ನಾವು ಪರಿಹಾರ ಮಾಡ್ತಾ ಇದ್ದೇವೆ. ಆ ವಿಶೇಷ ಪರಿಹಾರ, ವಿಶೇಷ ಪೂಜೆ ಏನಪ್ಪ ಅಂತಂದರೆ ಜೂನ್ 25ನೇ ತಾರೀಕು ಬುಧವಾರ ಅಮಾವಾಸ್ಯೆಗ ಪರ್ವದಿನದೊಂದು, ಪರ್ವತಿಥಿಯೊಂದು, ಅವತರ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕೋಸ್ಕರ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ವಿ. ಬಹಳ ಕಾಲದ ನಂತರ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಸೂಕ್ಷ್ಮವಾದಂಥ ತಿಥಿವಾರ ನಕ್ಷತ್ರಗಳ ಯುತಿಯನ್ನು ನೋಡಿಕೊಂಡೇ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ನಾನು ಸಿದ್ಧಪಡಿಸ್ತಕ್ಕಂಥದ್ದಾಗಿರ್ತದೆ. ಈ ಬಾರಿಯ ಅದ್ಭುತವಾದ ಅಮಾವಾಸ್ಯೆ ನಿಮಗೆ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿದಾಗ ಆ ಶಕ್ತಿ ಇದೆಯಲ್ಲ ಅದ್ಭುತವಾಗಿ ಸಿಗಲಿದೆ. ಮಹಾಪ್ರತ್ಯಂಗಿರ ಹೋಮದಿಂದ ನಿಮ್ಮ ಎಲ್ಲ ದೃಷ್ಟಿ ದೋಷಗಳು, ಮಾಟಮಂತ್ರಗಳು, ಶತ್ರುಬಾಧೆಗಳು, ಉದ್ಯೋಗ ಮಾಡೋ ಜಾಗದಲ್ಲಿರಬಹುದು ಅಥವಾ ವ್ಯಾಪಾರ ವ್ಯವಹಾರಗಳು ಮಾಡೋ ಜಾಗದಲ್ಲಿರಬಹುದು, ಮನೆಯಲ್ಲಿರಬಹುದು, ಹೊರಗಡೆ ಇರಬಹುದು, ಆ ಟೆನ್ಷನ್ ಇಂದ ನೀವು ಹೊರಬರ್ಬಹುದು. ನಾನೇನೂ ಮಾಡಿಲ್ಲ ಗುರುಗಳೇ, ಬಟ್ ಸತತವಾಗಿ ನನಗೆ ಹಿಂಸೆ ಕೊಡ್ತಾನೆ ಇದ್ದಾರೆ, ನನಗೆ ಕಷ್ಟ ಕೊಡ್ತಾನೆ ಇದ್ದಾರೆ, ನನಗೊಂದು ರಕ್ಷಣೆ ಬೇಕು ಅನ್ನುವಂಥವ್ರು ನೀವಾಗಿದ್ರೆ ಖಂಡಿತ ಈ ಮಹಾಪ್ರತ್ಯಂಗಿರ ಹೋಮ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಬಾಧೆಗಳ ವಿಚಾರಕ್ಕೆ ಬಂದರೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅದೊಂದು ಅದ್ಭುತವಾದ ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಮಾಡಿ ನಿಮ್ಮ ವಾತಾವರಣದಿಂದ ಅಂದರೆ ಕಲುಷಿತ ವಾತಾವರಣದಿಂದ ನಿಮ್ಮ ರಕ್ಷಣೆಯನ್ನು ಮಾಡಿದರೆ ದೃಷ್ಟಿ ದೋಷ ಮಾಟ ಮಂತ್ರ ಇತ್ಯಾದಿ ಯಾವುದರಿಂದ ಒಳಗಿಂದ ನಿಮ್ಮನ್ನು ಶುದ್ಧಿ ಮಾಡಿ ಒಳಗಿಂದ ನಿಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಆರೋಗ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯಪೂರ್ವಕವಾಗುವಂಥ ಅದ್ಭುತವಾದ ವೇದ ಮಂತ್ರಗಳಲ್ಲಿ ಬರ್ತಕ್ಕಂಥ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ. ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರದಿಂದಲೂ ಸಹ ನಾವು ಅಮಾವಾಸ್ಯೆ ದಿವಸ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಷ್ಟೇ ಅಲ್ಲ, ನವದುರ್ಗಾ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಹ. 9 ವಿಧದ ಅಮ್ಮನವರ ಒಂದು ಆರಾಧನೆಯನ್ನು ಅವತ್ತಿನ ಸಹ ನವದುರ್ಗಾ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಈ ಪ್ರಮುಖವಾದ 3 ಅದ್ಭುತವಾದಂತಹ ಹೋಮಗಳನ್ನು ಮಾಡಿ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ನಿಮಗೆಲ್ಲರಿಗೂ ಸಹ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ, ನವಗ್ರಹ ಬ್ರಾಸ್ಲೆಟ್ ಅನ್ನ ಕೊಡ್ತಾ ಇದ್ದೇವೆ. ಇದರಲ್ಲಿ ಅದ್ಭುತವಾದಂತಹ ಒಂದು 10-11 ರೀತಿಯ ವಿಶೇಷವಾದ ವಿಭಿನ್ನವಾದಂತಹ ಉಪರತ್ನಗಳಿದೆ. ಅದರಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ದೀರ್ಘವಾಗಿ ಕಾಣ್ತಕ್ಕಂಥದ್ದು ನಮ್ಮ ಜ್ವಾಲಾಮುಖಿ ರತ್ನಗಳು. ಮಹಾಪ್ರತ್ಯಂಗಿರ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಜ್ವಾಲಾಮುಖಿ ರತ್ನಗಳು, ನಾ ಹಿಂದೆಯೂ ಸಹ ಹಲವು ಬಾರಿ ವಿಶೇಷ ಹೋಮಗಳನ್ನು ಮಾಡಿ ಜ್ವಾಲಾಮುಖಿ ರತ್ನಗಳ ಒಂದು ಬ್ರಾಸ್ಲೆಟ್ ಕೊಟ್ಟಾಗ ಬಹಳಷ್ಟು ಜನ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ, ನನ್ನ ಕಾಪಾಡಿದೆ ಇದು ಅಂತ ಹೇಳಿದವರಿದ್ದಾರೆ. ಸೊ ಅದರಿಂದ ಅದ್ಭುತವಾದ ಈ ಜ್ವಾಲಾಮುಖಿ ರತ್ನ ಏನು ಭೂಮಿಯಿಂದ ಒಳಗಡೆ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ, ಅದು ಆ ಲಾವಾರಸ ಹೊರಗೆ ಬಂದ ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿರುತ್ತಲ್ಲ ಅದನ್ನ ಏನು ತೆಗೆದುಕೊಂಡು ಈ ರೀತಿ ಕಲ್ಲುಗಳಾಗಿ ಮಾರ್ಪಾಡು ಮಾಡಿ ಈ ರೀತಿಯಾಗಿ ಆ ಒಂದು ಜ್ವಾಲಾಮುಖಿಯ ಒಂದು ಕಲ್ಲನ್ನ, ಉಪರತ್ನಗಳನ್ನ ನಾವು ಬ್ರಾಸ್ಲೆಟ್ ಅನ್ನು ಮಾಡಿದ್ದೇವೆ, ಇದರಲ್ಲಿ ಹಾಕಿದ್ದೇವೆ. ಮಹಾಪ್ರತ್ಯಂಗಿರ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿದ್ರೆ ಎಷ್ಟು ಪವರ್ ಬರಬಹುದು ಅನ್ನುವಂಥದ್ದನ್ನ ನೀವು ನೀವೇ ಊಹಿಸ್ಕೊಳ್ಬಹುದು, ಗೊತ್ತಾಯ್ತಲ್ವಾ? ಅದರ ಜೊತೆಗೆ 9 ವಿಧದ ವಿಶೇಷವಾದ ಈ ಉಪರತ್ನಗಳು ನಿಮ್ಮ 9 ನವಗ್ರಹಗಳ ಒಂದು ದೋಷವನ್ನ ಪರಿಹಾರ ಮಾಡಲಿಕ್ಕೆ, ಯಾವುದೇ ಗ್ರಹದಿಂದ ಏನೇ ದೋಷ ಬರಲಿ ನಿಮಗೆ ಪರಿಹಾರವಾಗಲಿ ಅನ್ನುವಂತಹ ಕಾರಣದಿಂದ. ಅದರ ಜೊತೆಗೆ ಷಟ್ ಪ್ರಣವ ಮಹಾಮೃತ್ಯುಂಜಯದ ಹೋಮದಲ್ಲಿಯೂ ಸಹ ಇದು ಅಭಿಮಂತ್ರಿತ ಆಗತ್ತೆ. ಅಷ್ಟೇ ಅಲ್ಲ, ನವರತ್ನಗಳಿರೋದ್ರಿಂದಾಗಿ, ಉಪರತ್ನಗಳಿರೋದ್ರಿಂದಾಗಿ ನವದುರ್ಗೆಯರನ್ನ, 9 ವಿಧದ ಒಂದು ಅಮ್ಮನವರನ್ನ 9 ವಿಧದ ವಿಶೇಷವಾದಂತಹ ರತ್ನಗಳಲ್ಲಿ ಅದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಸೊ ಎಲ್ಲ ಪ್ರತಿಯೊಂದು ರತ್ನವೂ ಸಹ ಇದರಲ್ಲಿ ಎನರ್ಜೈಸ್ ಆಗಿರ್ತದೆ. ಹಾಗೂ ದೃಷ್ಟಿ ನಿವಾರಣೆಗಾಗಿ ಮಧ್ಯದಲ್ಲಿ ನಾವು ಒಂದು ಓಂಕಾರ ಸಹಿತವಾಗಿ ಹಾಕಿದ್ದೇವೆ. ಇದು ನಿಮ್ಮ ಮಹಾಪ್ರತ್ಯಂಗಿರ ಹೋಮದ ಇನ್ನೊಂದು ವಿಶೇಷವಾದಂತಹ ಫಲ ಸಿಗುತ್ತೆ ನಿಮಗೆ. ದೃಷ್ಟಿ ದೋಷವೂ ಸಹ ಪರಿಹಾರವಾಗುತ್ತೆ. ಈ ಅದ್ಭುತವಾದಂತಹ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ. ವಿಶೇಷವಾಗಿ ಪೈರೈಟ್ ಸಹ ಇದರಲ್ಲಿದೆ, ಧನಾಕರ್ಷಕ ಮಣಿ, ಇದರಲ್ಲಿ ಪೈರೈಟ್ ಸಹ ಇದೆ. ಅದ್ಭುತವಾದಂತಹ ನವ ಉಪರತ್ನಗಳ ಒಂದು ಅದ್ಭುತವಾದ ಸಂಗಮ ಇದು. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ, ಯಾರ್ಯಾರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮಗೆ ಬಹಳ ಪ್ರಮುಖವಾಗಿ ಸ್ವಯಂ
ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ. ಗುರು ದೋಷ ಪರಿಹಾರವಾಗಿ, ಗುರುಬಲ ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿ ಪೀಡೆಗಳಿದ್ರೂ ಪರಿಹಾರವಾಗಬೇಕು ಅಂತ ಮಹಾ ಶನಿ ಶಾಂತಿ ಹೋಮದ ಜೊತೆಯಲ್ಲಿ ನವಗ್ರಹ ಶಾಂತಿ ಹೋಮ, ಅದೆಲ್ಲದರಲ್ಲೂ ಸಹ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ ಆಗಲಿದೆ. ಸೊ ಅದರಿಂದ ನವಗ್ರಹಗಳೆಲ್ಲ ಅಭಿಮಂತ್ರಿತ, ನವದುರ್ಗಾ ಹೋಮದಲ್ಲ ಅಭಿಮಂತ್ರಿತ, ಹಾಗೂ ಮಹಾಮೃತ್ಯುಂಜಯ ಹೋಮದಲ್ಲ ಅಭಿಮಂತ್ರಿತ, ಅಷ್ಟೇ ಅಲ್ಲ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲ ಅಭಿಮಂತ್ರಿತ. ಇದನ್ನು ಧಾರಣೆ ಮಾಡಿಕೊಂಡು ಹೋಮಗಳ ಭಸ್ವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದನ್ನು ಹಣೆಯೆಲ್ಲ ಧಾರಣೆ ಮಾಡ್ಕೊಳ್ಳಿ. ಆ ಕುಂಕುಮ ಪ್ರಸಾದವನ್ನು ಕಳಿಸ್ಕೊಡ್ತೇವೆ. ಅದನ್ನು ನೀವು ದಯವಿಟ್ಟು ಹಣೆಯೆಲ್ಲ ಧಾರಣೆ ಮಾಡ್ಕೊಳ್ಬಹುದು. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಕೊಡೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಮರುದಿನ ಕಳಿಸ್ಕೊಡುವ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.